ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಒಳ ಮೀಸಲಾತಿ ಕಲ್ಪಿಸುವುದು ತಪ್ಪಲ್ಲ ಅಂತ. ಒಳ ಮೀಸಲಾತಿ ಇದ್ದರೆ ಎಲ್ಲೂ ಕೂಡ ತಪ್ಪಾಗಲ್ಲ, ಇದು ಸಮಾನತೆಗೆ ವಿರುದ್ಧವಾಗಿಯೂ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪೀಠ ಮಹತ್ವದ ಆದೇಶವನ್ನು ಒಂದು ಕಡೆ ಕೊಟ್ಟಿದೆ. 6 ನ್ಯಾಯಮೂರ್ತಿಗಳು ಈ ಒಂದು ವಿಚಾರದಲ್ಲಿ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಲಾಗಿತ್ತು. ಒಳ ಮೀಸಲಾತಿ ಯಾವತ್ತಿಗೂ ಕೂಡ ಸಮಾನತೆಗೆ ವಿರುದ್ಧವಾಗಿ ಅದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 6:1 ತೀರ್ಪು ಹೊರಬಿದ್ದಿದೆ. 6 ಜನ ಇದರ ಪರವಾಗಿ ಒಳ ಮೀಸಲಾತಿ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಮಾಡೋದ್ರೇನು ತಪ್ಪಿಲ್ಲ ಅಂಥೇಳಿ ತೀರ್ಪನ್ನು ಕೊಟ್ಟಿದ್ದಾರೆ. ಒಬ್ಬರು ಅದಕ್ಕೆ ಅಸಮ್ಮತಿಯನ್ನು ಅದಕ್ಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ CJI ಚಂದ್ರಚೂಡ್ ನೇತೃತ್ವದ ಪೀಠ ಈ ತೀರ್ಪನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ಒಳ ಮೀಸಲಾತಿ ಕಲ್ಪಿಸುವುದು ಅಪರಾಧವಾಗಲ್ಲ, ಇದು ಅಸಮಾನತೆಯನ್ನು ಕೂಡ ಉಂಟು ಮಾಡಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಸುಪ್ರೀಂ ಕೋರ್ಟ್ ಬಂದಿದೆ.